ನಮ್ಮ ಹುಣಸೆ ಮರದಲ್ಲಿ ಈ ವರ್ಷ ಕಾಯಿ ಬಂದಿಲ್ಲ, ಯಾಕೆ ಅನ್ನೋದನ್ನು ನೋಡೋಣ ಬನ್ನಿ. ಕಾಯನ್ನು ಬಿಡಿಸಿ ತೆಗೆದುಕೊಂಡು ಹೋದರು. ನಂತರ ಈ ವರ್ಷ ಕಾಯಿ ಸಂಪೂರ್ಣ ಬಂದೇ ಇಲ್ಲ. ಯಾಕೆ ಹೀಗಾಗಿದೆ ಅಂತ ಯೋಚನೆ ಮಾಡಿದಾಗ ಅವರು ಹೋದ ವರ್ಷ ಕ್ರಿಮಿನಾಶಕವನ್ನು ಇಲ್ಲಿ ಗಿಡದಲ್ಲಿ ಸಿಂಪಡಣೆ ಮಾಡಿದ್ದರಿಂದ ಈ ವರ್ಷ ಪೂರ್ತಿ ಕಾಯಿ ಬಂದೇ ಇಲ್ಲ. ಹೀಗೆ ಈ ವರ್ಷ ಕಾಯಿ ಬರದೇ ಇರುವುದಕ್ಕೆ ಸುಮಾರು ಒಂದು 5,000 to 6,000 ಒಂದು ಗಿಡಕ್ಕೆ ಸಿಗುವಂಥ ಹಣ ಲಾಸ್ ಆಗೈತೆ. ಅದಕ್ಕೆ ಎಲ್ಲ ರೈತರು ಅಥವಾ ಸ್ನೇಹಿತರೆ, ಈ ರೀತಿ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಅಥವಾ ನೀವು ಯಾರಿಗಾದರೂ ಬಲ್ಕಾಗಿ ಗಿಡಗಳನ್ನು ಕೊಟ್ಟರೆ ಅವರು ಈ ರೀತಿ ಕ್ರಿಮಿನಾಶಕವನ್ನು ಸಿಂಪಡಣೆ ಮಾಡಬಾರ್ದು ಅಂತ ಮೊದಲೇ ಹೇಳಿಕೊಡ್ಬೇಕು. ನೀವು ಇಲ್ಲದೆ ಹೋದರೆ ಬೇರೆ ಪರಿಹಾರ ಅಂದರೆ ರಾತ್ರಿ ಸಮಯದಲ್ಲಿ ಹೊಗೆ ಹಾಕ್ಬೋದು, ಅಥವಾ ಮುಂಜಾಗ್ರತಾ ಕ್ರಮವಾಗಿ ಅವುಗಳನ್ನು ಹೆಜ್ಜೆಯನ್ನು ಹಿಡಿದಂತೆ ನೋಡಿಕೊಳ್ಳುವುದು. ಈ ರೀತಿ ಮಾಡಿ ನೀವು ಯಾವುದೇ ರಾಸಾಯನಿಕ ಸಿಂಪಡಣೆ ಮಾಡದೇ ಇದ್ದರೆ ನಿಮಗೆ ಕಾಯಿ ಚೆನ್ನಾಗಿ ಬರುತ್ತೆ. ಇಲ್ಲದೆ ಹೋದರೆ ಕಾಯಿ ಚೆನ್ನಾಗಿ ಬರೋದಿಲ್ಲ. ಇದನ್ನು ನೀವು ಈ ತಪ್ಪು ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ಧನ್ಯವಾದ.